ಯಾಕೇನಾಯಿತು? ಯಾಕೊಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ರಮೇಶಣ್ಣ ಯಾಕೆ ಹೀಗಿದ್ದಾರೆ? ಭುವನ, ಪಟೇಲ್ರ ಸಾವನ್ ಬಗ್ಗೆ ದನಗಳು ತಲೆ ಕೆಡಿಸ್ಕೊಂಡ್ರೆ ಅಂತ ಕಾಣಿಸುತ್ತೆ. ಅವನ ಆಯಸ್ ತೀರ್ತು ಅಂತ ಸತ್ತ. ಇವಾಗ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ದಿನಗಳೇ? ಭುವನ್, ಎಲ್ಲದಕ್ಕೂ ಪರಿಹಾರ ಕೊಡೋದಕ್ಕೆ ಬರಬೇಡ. ನೀನೇನು ಅಷ್ಟು ದೊಡ್ಡವನಾಗಿಲ್ಲ. ಭುವನ, ಬರೀ ಒಂದು ಸಾವಾಗಿದ್ರೆ ದಣಿಗಳು ಇಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಕಣ. ಇದು ಕೊಲೆಯ ಆತ್ಮಹತ್ಯ ಎಂಥದ್ದು ಗೊತ್ತಾಗಿಲ್ಲ. ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಅನುಮಾನ ಪಡೋಂಗೆ ಮಾಡಿತ್ತು ಈ ಸಾವು. ಅದಕ್ಕೆ ದಣಿಗಳಿಗೆ ಇಷ್ಟೊಂದು ಮಂಡೆ ಬಿಸಿ. ಇದು ಸಿಟಿ ಅಲ್ಲ ಭುವನ್. ಇಲ್ಲಿ ಪ್ರತಿ ಜೀವಕ್ಕೂ, ಅದು ಶತ್ರುದೇ ಆಗಿರಲಿ, ತುಂಬಾ ಬೆಲೆ ಇದೆ. ಹಳ್ಳಿ ಜನಜೀವನದಲ್ಲಿ ಅದು ದೊಡ್ಡ ಪರಿಣಾಮನೇ ಬೀರುತ್ತೆ. ಹಳ್ಳಿಲೇ ಹುಟ್ಟು ಬೆಳೆದವನಿಗೆ ಮಾತ್ರ ಆ ಭಾವ ಏನು ಅಂತ ಅರ್ಥ ಆಗುತ್ತೆ. ನೋಡು, ನಿನ್ನ ಮೇಲೂ ಆ ಪಟೇಲ್ರ ಮನೆಯವ್ರದ್ದು ಒಂದು ಅನುಮಾನದ ಕಣ್ಣಿದೆ ಅನ್ನೋದನ್ನು ಮರಿಬೇಡ. ಇಲ್ಲಿ ಯಾವುದನ್ನು ಹಗುರವಾಗಿ ತಗೊಳ್ಬಾರದು. ರಮೇಶಣ್ಣ, ಇಲ್ಲೆಂತ ಮಾಡ್ತಿದ್ರ? ತೋಟದ ಕೆಲಸ ಒಬ್ಬನೇ ಮಾಡಕ್ಕ? ನಿಗಳೇ, ನನಗೆ ಒಂದಿನ ರಜೆ ಬೇಕಿತ್ತು. ರಜಾನ? ನಾ ಎಂತ ಶ್ರದ್ಧೆ ಮೇಡಮ್ ಮದುವೆ ಆಯ್ಕು ಅಂತ ನಾ ಕೇಂದ್ರೆ ರಾಜ ಕೇಂದ್ರಿ ಹಿಂಗೆ ಮಾಡ್ತಿರೋದ ಇವರು. ವಾಯ್ ಬಚ್ಚೆ, ಹೋದಾರ ಅಮ್ಮಂಗೆ ಹುಷಾರಿಲ್ಲ ಅಂತೇಳಿ 3 ದಿನ ರಜೆ ತಾಂಡಿಯಲ್ಲ, ಎಲ್ಲಿ ಸುತ್ತಕ್ಕೆ ಹೋಗಿದ್ದೆ ಮಾರ? ದಣಿಗಳೇ, ಅವನಿಗೆ ರಜೆ ಕೊಡಬೇಡಿ. ದಣಿಗಳೇ, ಅದು ಆರೂರಂಗೆ ಜಾತ್ರೆ ಇತ್ತು. ಯಾವುದೋ ಹೊಸ ಯಕ್ಷಗಾನ ಬೇರೆ ಇತ್ತಂಬ್ರು, ನಾಗವಲ್ಲಿ ಅಂತ. ಜಾತ್ರೆ ತಿರ್ಕೊಂಡು ನಾಗವಲ್ಲಿ ಕಂಡ್ಕೊಂಡು ಹಾಗೆ ಬಂದ್ಬಿಡ್ತೆ. ಓ ಹೊಚ್ಚಿ, ಯಕ್ಷಗಾನ ಅಂದ ಕೂಡಲೇ ನೆನಪಾಯ್ತು ನೋಡು. ರಮೇಶ, ನಾವು ಆಡಿಸೋ ಆಟದ ತಯಾರಿ ಎಲ್ಲ ಬೇಗ ಬೇಗ ಆಗಬೇಕು. ಎಲ್ಲ ತಯಾರಿನ ಮಾಡ್ತಾ ದಣಿಗಳೇ. ಹೆಂಗಪ್ಪನ ನಾ ಮಾತಾಡಿದ್ರೆ ಅದ್ರಲ್ಲಿ ಎಂಥದ್ದು ಒಂದು ಇತ್ತ. ಇರ್ತೆ ಬಾ, ತೊಡ್ಕೋಣ, ಏನೋ ಕೆಲಸ ಆದ್ರೆ ಮಾಡೋಣ. ದಣಿಗಳೇ, ರಜೆ ಈಗ ಹೋಗೋ.